ಹಲೋ ಸ್ನೇಹಿತರೆ, ನೀವಿಲ್ಲಿ ನೋಡ್ತಿರ್ಬೋದು ಈ ರೀತಿಯಾದಂತಹ ಪ್ರಾಬ್ಲಮ್ ನಿಮ್ಮ ಮೊಬೈಲ್ ಅಲ್ಲಿ ಕೂಡ ಬಂದಿರಬಹುದು. ನೋಡಿ, ಇದು ಸ್ಟೋರೇಜ್ ಫುಲ್ ಆಗಿರುವಂತದ್ದು ನನ್ನ ಒಂದು ಮೊಬೈಲ್ ಅಲ್ಲಿ ಈ ರೀತಿ ಕಾಣಿಸ್ತಿದೆ. ಇಲ್ಲಿ ನಾನು ಏನೇ ಇವಾಗ ಒಂದು ವಿಡಿಯೋ ಡೌನ್ಲೋಡ್ ಮಾಡುತ್ತಿದ್ರು ಕೂಡ ಸ್ಟೋರೇಜ್ ಖಾಲಿ ಮಾಡಬೇಕಾಗುತ್ತೆ. ಇನ್ನು ಈ ರೀತಿಯಾದಂತಹ ಪ್ರಾಬ್ಲಮ್ ಅನ್ನು ನೀವು ಹೇಗೆ ಅಂತ ನಿಮಗೆ ನಾನು ಈ ಒಂದು ವಿಡಿಯೋದಲ್ಲಿ ತೋರಿಸ್ತೇನೆ. ಇಲ್ಲಿ ನೋಡಬಹುದು, ಈ ಒಂದು ಮೊಬೈಲ್ ಇರುವಂತ ಈ ಒಂದು ಹಳದಿ ಕಲರ್ ಮತ್ತೆ ಈ ಒಂದು ಪರ್ಪಲ್ ಕಲರ್ ಎರಡೇ ಕೂಡ ತುಂಬಾನೇ ಜಾಸ್ತಿ ಸ್ಟೋರೇಜ್ ಇಲ್ಲಿ ಫುಲ್ ಆಗಿದೆ. ಈ ಒಂದು ಹಳದಿ ಕಲರ್ ಅಲ್ಲಿ ನಮಗೆ ಇಲ್ಲಿ ಆಪ್ ಡಾಟಾ ಫುಲ್ ಸ್ಟೋರ್ ಆಗಿರುವಂತದ್ದು, ಮತ್ತೆ ಇದೊಂದು ಪರ್ಪಲ್ ಕಲರ್ ಅಲ್ಲಿ ಇಲ್ಲಿ ನಮಗೆ ವಿಡಿಯೋ ಸ್ಟೋರ್ ಆಗಿರುವಂತದ್ದು. ಇದರಲ್ಲಿ ಜಾಸ್ತಿ ಸ್ಟೋರ್ ಆಗಿರುವಂತದ್ದು ವಿಡಿಯೋನೇ ಕೂಡ. ಅದು ಎಷ್ಟಂದ್ರೆ 116 GB ಅಲ್ಲಿ ವಿಡಿಯೋ ಸ್ಟೋರ್ ಆಗಿದೆ. ಮತ್ತೆ ಇಲ್ಲಿ ಆಪ್ ಡಾಟಾ 105 GB ಅಲ್ಲಿ ಸ್ಟೋರ್ ಆಗಿದೆ. ಇಲ್ಲಿ ನಮಗೆ ಇದನ್ನು ಕ್ಲೀನ್ ಅಪ್ ಮಾಡ್ಕೊಂಡ್ರೆ ನಮಗೆ ಈ ಒಂದು ಸ್ಟೋರೇಜ್ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಯಾವ ರೀತಿ ಅಂತ ನೋಡೋಣ. ಇಲ್ಲಿ ನಮಗೆ ಬೇಡವಾದಂತ ವಿಡಿಯೋವನ್ನು ನಾವಿಲ್ಲಿ ಡಿಲೀಟ್ ಮಾಡಬೇಕಾಗುತ್ತೆ. ಇಲ್ಲಿ ನಮ್ದು ಜಾಸ್ತಿ ಸ್ಟೋರೇಜ್ ಆಗುವಂತದ್ದೆಲ್ಲ ಕೂಡ ಈ ಒಂದು ಕ್ಯಾಮ್ರಾದಿಂದನೇ ರೆಕಾರ್ಡ್ ಮಾಡುವಂತ ವಿಡಿಯೋದಲ್ಲಿ ಕೂಡ. ನಾನು ಇಲ್ಲಿ 4K ಅಲ್ಲಿ ಅಷ್ಟು ವಿಡಿಯೋನು ರೆಕಾರ್ಡ್ ಮಾಡ್ತೀನಿ ಕ್ಯಾಮ್ರಾದಿಂದ ರೆಕಾರ್ಡ್ ಮಾಡುವಾಗ. ಹಾಗಾಗಿ ಆ ಒಂದು ಫೈಲ್ ಅಲ್ಲಿ ತುಂಬಾ ಜಾಸ್ತಿ ಅದು ಸೈಜ್ ಅಲ್ಲಿ ಇರುತ್ತೆ. ಹಾಗಾಗಿ ಅದು ಸ್ಟೋರೇಜ್ ಫುಲ್ ಆಗಿದೆ ನಂದು ಇವಾಗ. ಇಲ್ಲಿ ನಮಗೆ ಬೇಡವಾದಂತ ವಿಡಿಯೋವನ್ನು ನೋಡ್ಕೊಂಡು ನಾವು ರಿಮೂವ್ ಮಾಡಬೇಕಾಗುತ್ತೆ. ಆದಷ್ಟು ನಾವಿಲ್ಲಿ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಮಾಡಿದಂತ ವಿಡಿಯೋವನ್ನೇ ಕೂಡ ರಿಮೂವ್ ಮಾಡಬೇಕಾಗುತ್ತೆ. ಯಾಕಂದ್ರೆ ಆ ಒಂದು ಫೈಲ್ ಕೂಡ ತುಂಬಾ ದೊಡ್ಡ ಸೈಜ್ ಅಲ್ಲಿ ಇರುತ್ತೆ. ಹಾಗಾಗಿ ಅದನ್ನು ಕ್ಲಿಯರ್ ಮಾಡಿದವಾಗ ನಮ್ಗೆ ಇಲ್ಲಿ ಈ ಒಂದು ಪ್ರಾಬ್ಲಮ್ ಒಂದು ಸ್ವಲ್ಪ ಮಟ್ಟಿಗೆ ಸಾಲ್ವ್ ಆಗುತ್ತೆ. ನೋಡಬಹುದು, ಇಲ್ಲಿ ಪರ್ಪಲ್ ಕಲರ್ ಅಲ್ಲೇ ತುಂಬಾ ಜಾಸ್ತಿ ಇದೆ, 116 GB ಇರುವಂತದ್ದು. ಇದರಲ್ಲಿ ನಾವು ಒಂದು 50 GB ಖಾಲಿ ಮಾಡಿದ್ರೆ ನಮ್ಗೆ ಇದು ಒಳ್ಳೆ ಸ್ಟೋರೇಜ್ ಸಿಗುತ್ತೆ. ಮತ್ತೆ ಇಲ್ಲಿ ಆಪ್ ಅಲ್ಲೂ ಕೂಡ ನಮ್ಗೆ ಆಪ್ ಡಾಟಾ ಹಳದಿ ಕಲರ್ ಅಲ್ಲಿ ಇರುವಂತದ್ದು. ಇದರಲ್ಲಿ ನೋಡಬಹುದು ಯಾವ ಆಪ್ ಇದೆ ಅಂದ್ರೆ ಜಾಸ್ತಿ ಇಲ್ಲಿ GoPro ಕ್ಲಿಕ್ ಅಂತ ಇದೆ. ಇದರಲ್ಲೂ ಕೂಡ ನಾನು ಕ್ಯಾಮ್ರಾದಲ್ಲಿ ರೆಕಾರ್ಡ್ ಮಾಡಿದಂತಷ್ಟು ಫುಟೇಜ್ ಒಟ್ಟು ಕೂಡ ನಾನು ಈ ಒಂದು ಆಪ್ ನಲ್ಲೇ ಸ್ಟೋರ್ ಮಾಡಿಟ್ಟಿದ್ದೇನೆ. ಹಾಗಾಗಿ ಇದು ಕ್ಯಾಮ್ರಾದಲ್ಲಿ ಇದು 5K ಅಲ್ಲಿ ರೆಕಾರ್ಡ್ ಆಗಿದೆ, ಅಷ್ಟು ಕೂಡ ಒಳ್ಳೆ ಕ್ವಾಲಿಟಿಯಲ್ಲಿ ರೆಕಾರ್ಡ್ ಆಗಿದೆ. ಹಾಗಾಗಿ ಇದು ತುಂಬಾ ಜಾಸ್ತಿ ಸ್ಟೋರೇಜ್ ಅಲ್ಲಿ ಇದೆ. ಇದು 29 GB ಇರುವಂತದ್ದು. ಮತ್ತೆ ಈ ಒಂದು VN ಆಪ್ ಅಲ್ಲೂ ಕೂಡ ಅಷ್ಟೇ. ಇದರಲ್ಲೂ ನಾನು 4K ಅಲ್ಲಿ ವಿಡಿಯೋ ಎಡಿಟ್ ಮಾಡ್ತೀನಿ. ಹಾಗಾಗಿ ಇದು ಕೂಡ ತುಂಬಾ ಜಾಸ್ತಿ ಫೈಲ್ ಅಲ್ಲಿ ಇದೆ. ಇಲ್ಲಿ ನಾನು ಅಷ್ಟು ಕೂಡ ನಮಗೆ ನೋಡ್ಕೊಂಡು ಚೆಕ್ ಮಾಡ್ಕೊಂಡು ಯಾವ್ದು ಬೇಡ ಎಲ್ಲವನ್ನು ಡಿಲೀಟ್ ಮಾಡಿದ್ರೆ ಇದು ಖಾಲಿ ಆಗುತ್ತೆ ಮತ್ತು ಈ ಒಂದು ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ನಿಮಗೂ ಕೂಡ ಇದೇ ರೀತಿಯಾದಂತಹ ಪ್ರಾಬ್ಲಮ್ ಬಂದಿದ್ರೆ ನೀವು ನಿಮಗೆ ಬೇಡವಾದಂತ ವಿಡಿಯೋವನ್ನು ನೋಡ್ಕೊಂಡು ಚೆಕ್ ಮಾಡ್ಕೊಂಡು ಡಿಲೀಟ್ ಮಾಡಿ. ಆದಷ್ಟು ನೀವು ಕ್ಯಾಮ್ರಾನಲ್ಲಿ ರೆಕಾರ್ಡ್ ಮಾಡಿದಂತ ವಿಡಿಯೋವನ್ನು ಕೂಡ ಡಿಲೀಟ್ ಮಾಡಬೇಕಾಗುತ್ತೆ, ಬೇಡವಾದ ವಿಡಿಯೋ. ಅಥವಾ ನೀವು ಈ ಒಂದು ಮೂವಿನೆಲ್ಲ ಜಾಸ್ತಿ ಇಟ್ಕೊಂಡಿದ್ರೆ ಮೂವಿಯನ್ನು ಕೂಡ ಡಿಲೀಟ್ ಮಾಡಬೇಕಾಗುತ್ತೆ. ಅದರಲ್ಲೂ ಕೂಡ ತುಂಬಾ ಜಾಸ್ತಿ ಸ್ಟೋರೇಜ್ ಹಿಡಿಯುತ್ತೆ. ಹಾಗಾಗಿ ಇವಾಗ ಈ ಒಂದು ಮೊಬೈಲ್ ಅಲ್ಲಿ 1.5 GB ಡಾಟಾ ಅಷ್ಟೇ ಅವೈಲೇಬಲ್ ಇರುವಂತದ್ದು ಸ್ಟೋರೇಜ್. ನನ್ನ ಮೊಬೈಲ್ ಇರುವಂತದ್ದು 256 GB ಸ್ಟೋರೇಜ್, ಅದು ಕೂಡ ಫುಲ್ ಆಗಿದೆ. ಇನ್ನು ಈ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕಂದ್ರೆ ನೀವು ಬೇಡವಾದಂತ ವಿಡಿಯೋವನ್ನು ಡಿಲೀಟ್ ಮಾಡಬೇಕಾಗುತ್ತೆ ಇಲ್ಲಿ. ಮತ್ತೆ ನಿಮಗೆ ಬೇಡವಾದಂತ ಅಪ್ಲಿಕೇಶನ್ ಏನಾದ್ರು ಇದ್ರೂ ಕೂಡ ಅದನ್ನು ನೀವು ಕ್ಲಿಯರ್ ಡಾಟಾ ಮಾಡಬೇಕಾಗುತ್ತೆ. ಕ್ಲಿಯರ್ ಡಾಟಾ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ಅಷ್ಟು ಡಾಟಾ ಕೂಡ ಕ್ಲಿಯರ್ ಆಗುತ್ತೆ. ಅದರಲ್ಲಿ ಅಪ್ಲಿಕೇಶನ್ ಹಾಗೆ ಇರುತ್ತೆ. ಅಥವಾ ನಿಮಗೆ ಅಪ್ಲಿಕೇಶನ್ನೇ ಬೇಡ ಅಂದ್ರೆ ಅದನ್ನು ಕೂಡ ನೀವು ಇಲ್ಲಿ ರಿಮೂವ್ ಮಾಡ್ಕೊಳ್ಬಹುದು ನೋಡ್ಕೊಂಡು. ಹೀಗೆ ಫ್ರೆಂಡ್ಸ್, ಈ ಒಂದು ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡುವಂತದ್ದು ನಿಮಗೆ ಈ ಒಂದು ಪ್ರಾಬ್ಲಮ್ ಬಂದಿದೆ. ಈ ಒಂದು ಮಾಹಿತಿ ನಿಮಗೆ ಸ್ವಲ್ಪನಾದ್ರು ಇಷ್ಟ ಆಗಿದ್ರೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.